ಹೆಂಡತಿ. ಅಯ್ಯೋ ಕಪಂಗಿ, ಅವನು ಬರ್ತಾನೇನೋ, ಕೈಗೆ ಸಿಗಾಕೊಂಡ್ರೆ ಅಷ್ಟೇ ಕತೆ. ಹೆಂಡತಿ, ನಿಮ್ಮ ಬಾಡಿಗಾರ್ಡ್ ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾನಲ್ವಾ? ಬಾಡಿಗಾರ್ಡ್ ನಮ್ಮ ಬಾಯ್ ಫ್ರೆಂಡ್. ನಿಮ್ಗೆ ಈ ಕಾವೇರಿ ಟೀಚರ್ ಎಲ್ಲೋದ್ರು? ಅಯ್ಯೋ ಪಾಪ, ಅವ್ರು ಈ ಊರಿಗೆ ಬೇರೆ ಹೊಸಬ್ರು, ಅವ್ರಿಗೆ ನನ್ನವರು ತನ್ನವರು ಅಂತ ಇರೋದು ನಾನೊಬ್ಬನೇ. ಅವ್ರನ್ನ ನಾನೇ ಕಾಳಜಿ ಮಾಡಬೇಕಲ್ವಾ? ಎಲ್ಲಿ ಕಾವೇರಿ ಟೀಚರ್, ನೀವು ಇಲ್ಲಿದ್ದೀರಾ? ನನಗೋಸ್ಕರನೇ ಕಾಯ್ತಾ ಇದ್ದೀರಾ ಅನಿಸುತ್ತೆ. ನಾನು ಅಷ್ಟೇ, ದೇವಸ್ಥಾನಕ್ಕೆ ಬಂದಾಗಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಿಜ ಹೇಳಬೇಕು ಅಂದರೆ ನಾನು ದೇವಸ್ಥಾನಕ್ಕೆ ಬಂದಿದ್ದು ನಿಮಗೋಸ್ಕರನೇ. ನಾನು ಬಂದಾಯ್ತಲ್ಲ, ಇನ್ನೂ ಯಾಕೆ ಆ ಕಡೆನೇ ತಿರ್ಕೊಂಡಿದ್ದೀರಾ? ಚಂದ್ರನ್ ಥರ ಹೊಳಿತಾ ಇರೋ ನಿಮ್ಮ ಮುಖನ ತೋರಿಸಿ. ಯಾರೀ ರಾಕುಮಾರಿ, ರಾಕುಮಾರಿ, ಇವಳ ಮಾತೆ ಚಂದ, ಮಾತೆ ಇವಳಿಗಂದ. ಅಪ್ಪ, ಬ್ಯಾಗ್ನೆ ಹೋಗಿ ತಕೊಂಬಾದ್ಯಾವು? ಏನು ಹೇಳ್ತಾನಲ್ಲ, ನೋಡೇ ಬಿಡ್ತೀನಿ ನಾನು. ನೀನ್ ಹೇಳೋದೇನದೆ? ನಮ್ಮ ಅಪ್ಪಯ್ಯ ಹೇಳೋನೆ, ಅವ್ರು ಹೇಳಿದ ಮ್ಯಾಗೆ ಸತ್ಯನೇ ಆಗಿರ್ತದೆ. ನಾನು ಯಾರ ಮಾತನ್ನು ನಂಬೋ ಮಗ ಅಲ್ಲ. ನಿಂತವ ನಂಬಿಕೆ ಗಿಟ್ಟಿಸ್ಕೊಂಡು ನಾನೆಲ್ಲ ಮಾಡ್ಬೇಕು? ಆದ್ರೆ ಸುಳ್ಳನ್ನ ನಂಬಿ ಸತ್ಯನ ಅನುಮಾನಿಸ್ಬೇಡ, ಅಟೆಯ. ಇಸ ಹಾಕಿದ್ರೆ ನಾನ್ ತಿಂತಾ ಇದ್ನ? ನೋಡ್ದ್ಯಪ್ಪ, ನಿನ್ ಕಣ್ ಮುಂದೆನೆ ತಿಂದೆ. ಇಸ ಹಾಕಿದ್ರೆ ನಾನ್ ತಿಂತಾ ಇದ್ನ? ಭೈರಾದೇವಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮಕ್ಕಳನ್ನ ಸಾಯಿಸಿ ನಾನ್ ಯಾವ ನರ್ಕಕ್ಕೆ ಹೋಗ್ಬೇಕು?
ಹೋಗಿ ನಿಮ್ಮಪ್ಪ ಅವನಲ್ಲ, ಅವನ್ಗೇಳು ಇಂಥ ಕುತಂತ್ರ ಬುದ್ಧಿ ಎಲ್ಲ ಬಿಟ್ಬಿಡಿ ಅಂತ. ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೈತೆ. ರುದ್ರಣ್ಣ ಮತ್ತೆ ಅಪ್ಪಯ್ಯ ಭೈರಾದೇವಿ ಮೇಲೆ ಯಾಕೆ ಸುಳ್ಳು ಹೇಳಿದ್ರು? ಅದೇನು ಅಂತ ಮನೆಗೆ ಹೋಗಿ ಕೇಳ್ಬಿಡ್ತೀನಿ. ಈಗ ದಾರಿ ಬಿಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕರೆಸ್ಬೇಕಾಯ್ತದೆ. ಅಪ್ಪಯ್ಯಂಗೆ ಯಾವುದೋ ಸುಳ್ಳು ಸುದ್ದಿ ಬಂದಿರಬೇಕು. ನಾನು ದುಡುಕ್ಬಿಟ್ಟೆ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಸುದ್ದಿ 1000 ಬರ್ತಿರ್ತವೆ ಮಗ, ಆದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಳೋ ಜ್ಞಾನ ಇಲ್ಲ ಅಂದ್ರೆ ಮನ್ಸ ಅನ್ಸ್ಕೊಳ್ಳಲ್ಲ. ದೊಡ್ಡವ್ರು ಹೇಳಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಅದನ್ನ ಹೊಸಿ ಜೀವನದಾಗ ಅಳವಡಿಸ್ಕೊ ಮಗ. ಯಾವ ನಡಿ. ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ, ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಇವರು ಬೇಟೆಗೆ ಬಂದಿರೋದು ನಿಜಾನ? ನಾಳೆ ಇನ್ನೂ ಸ್ವಲ್ಪ ಬೇಗ ಬರ್ಬೇಕಿತ್ತು. ಆಗ ಇವ್ರುಗಳನ್ನ ಹುಡ್ಕೊಂಡು ಅಲ್ಲಿಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ ಶಿವಪ್ಪ, ಇವ್ರನ್ನ ನಾನೀಗ ಎಲ್ಲಿ ಅಂತ ಹುಡುಕ್ಲಪ್ಪ? ಆ ಮಹೇಶ್ವರನ್ನ ಹುಡ್ಕೊಂಡು ಕಾಡಿಗೆ ಬಂದಿದ್ದಾಳೆ ಅಂದ್ರೆ ಇದ್ಯಾಕೋ ನನ್ನ ಕೈ ಮೀರ್ತಾ ಇದೆ. ಇದು ಉಳಿದಿರೋದು ಒಂದೇ ಪರಿಹಾರ, ಆ ಮಹೇಶ್ವರನ್ನ ಮುಗಿಸೋದು. ಅವನೇ ಈ ಭೂಮಿ ಮೇಲೆ ಇಲ್ಲ ಅಂದ್ರೆ ಅವಳಿಂದ ಯಾರಿಂತಾನೆ ಹುಡುಕ್ತಾಳೆ. ಕೈ ಹಿಡಿಯೋಕ್ಕೆ ಉಳಿದಿರೋದು ನಾನು ಒಬ್ಬನೇ ಅಂತ ಅರ್ಥ ಮಾಡ್ಕೊಂಡು ತಲೆ ಬಗ್ಸಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊತಾಳೆ. ಒಂದ್ಸಲ ಜೋರಾಗಿ ಕರೆದ್ ನೋಡ್ಲಾ? ಬೇಡ ಬೇಡ, ಊರಿನ ಗಂಡಸ್ರೆಲ್ಲ ಇದೇ ಕಾಡಲ್ಲಿದ್ದಾರೆ. ಆಮೇಲೆ ನಾನು ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದ್ರೆ 100 ಪ್ರಶ್ನೆ ಕೇಳ್ತಾರೆ. ಅದೆಲ್ಲ ಏನೂ ಬೇಡ, ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕುದ್ರಾಯ್ತು. ಮಂಜುಂಡ, ಇಲ್ಲಾಕೆ ನಿಂತ್ಬಿಟ್ಟೆ? ಅಡಿಯ ಹೋಗೋಣ. ನೀವು ನಡೀರಿ, ನಾನು ಬರ್ತೀನಿ. ಬಂದ್ರ ನಾವು ಬರುತ್ತೇವೆ ಎಂದೇನು ಹೇಳಿಬಿಟ್ಟಿದ್ದೇವೆ. ಆದರೆ ಈಗ ಬೇಟೆಯಾಡಬೇಕಲ್ಲ. ನಮ್ಮ ಮುಂದೆ ಯಾವುದಾದರೂ ಪ್ರಾಣಿ ಬಂದರೆ ಏನು ಮಾಡೋಣ? ಅಯ್ಯೋ ಗಣೇಶ, ಬಂದಾಗ ನೋಡಿಕೊಂಡರಾಯ್ತು. ಇಲ್ಲಿ ಯಾವ ಪ್ರಾಣಿ ಬರಲು ಸಾಧ್ಯವಿಲ್ಲ ಬಿಡು. ಬಂದರೆ ಯಾರಾದರೂ ಮನುಷ್ಯರೇ ಬರಬೇಕು. ಅಥವಾ ದೇವತೆ?
ದೇವತೆಗಳೇ. ನಾರಾಯಣ ನಾರಾಯಣ. ಅರೆ ಮಹರ್ಷಿಗಳೇ, ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಏನಂಟಿ? ಕನ್ನಡಕ. ನಾಳೆ ನಿನ್ಗೆ ಈ ಬ್ಯಾಂಡೇಜ್ ತೆಗಿತಾರಲ್ಲ, ಆಮೇಲೆ 1 ವಾರ ನೀನು ಇದನ್ನೇ ಹಾಕೊಂಡು ಓಡಾಡ್ಬೇಕು. ಇದನ್ನ ಹಾಕೊಂಡ್ರೆ ನೀವು ಕಾಣ್ತೀರಾ? ನಾನು, ನಿನ್ ಫ್ರೆಂಡ್ಸು, ಮತ್ತೆ ನಿಮ್ಮ ಅಜ್ಜಿ, ಸೂರ್ಯ ಅಂಕಲ್ ಎಲ್ಲರೂ ಕಾಣಿಸ್ತಾರೆ. ಅಮ್ಮ ಎಲ್ಲಿಗಂಟಿ? ಅಮ್ಮನ್ ನೋಡ್ಬೋದಾ? ಪಾಪ ಕೃಷ್ಗೆ ಒಂದು ತಾಯಿ ನೆನಪಾಗಿರ್ಬೋದು ಆಂಟಿ. ವಯಸ್ಸು ಬುದ್ಧಿ ಬಂದು ಅಪ್ಪನ ತೋಳಲ್ಲಿ ಆಡ್ದೋಳು ನಾನು. ನನಗೆ ಅವ್ರು ಇಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನ ತಾಯಿ ಪ್ರೀತಿನ ಅನುಭವಿಸೋ ವಯಸ್ಸು ಇವನು ಈ ಥರ ಜೀವನ ಮಾಡ್ತಿದ್ದಾನೆ. ತುಂಬಾ ಪಾಪ ಅನ್ಸುತ್ತೆ ಆಂಟಿ ಇವ್ನು ನೋಡಿದ್ರೆ. ಆಂಟಿ, ನಿಮ್ಮ ಮಗಳು ದುಬೈಯಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಕರ್ಸಿ. ಅಲ್ಲ, ಕಡೆ ಪಕ್ಷ ಅವ್ನು ಫೋನ್ ಆದ್ರೂ ಮಾಡ್ಕೊಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಂಬರ್ ಕೊಡಿ. ಅದು ಅವಳು ಕೆಲಸದಲ್ಲಿರ್ತಾಳಲ್ವಮ್ಮ. ಇರ್ಲಿ ಬಿಡಿ, ಫೋನ್ ಮಾಡಿದ್ರೆ ಕೆಲ್ಸದಲ್ಲಿದ್ರೆ ಪಿಕ್ ಮಾಡಲ್ವಾ? ಅಥವಾ ಮಗುಗೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಒಂದು ಮಾತಾಡಲ್ವಾ? ಹಾಯ್ ಆಂಟಿ, ಊಟ ಆಯ್ತಾ? ಆಯ್ತಮ್ಮ, ನಿಮ್ಮ ಕೆಲಸ ಎಲ್ಲ ಆಯ್ತಾ? ಓ, ಆಲ್ ಡನ್. ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅವ್ರ ನಂಬರ್ ಕೊಡಿ. ಅವ್ರು ನಿಮ್ಮ ಹತ್ರ ಏನು ಮಾತಾಡ್ತಾರೋ ನನಗದು ಗೊತ್ತಿಲ್ಲ, ಆದರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡ್ತೀನಿ. ಕೊಡಿಮಾ. ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು, ನಂಬರ್ ಕೊಡಿ. ಅದು ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ, ಕೊಡಿ ನಂಬರ್ನ, ನಾನು ಮಾತಾಡ್ತೀನಿ. ಶ್ರುತಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಅದು ಮೀನಾ ಕೈ ಜಾರಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ನಾನು ಕ್ಲೀನ್ ಮಾಡ್ತೀನಿ. ಮೊಣ್ಕಾಲಲ್ಲಿ ಹೆಜ್ಜೆ ಇಟ್ಟರೆ ಅದನ್ನು ಅಂಬೆಕಾಲು ಹೆಜ್ಜೆ ಅಂತಾರೆ. ರಂಗೋಲಿ ಅಂಟಿದ ಕಾಲಲ್ಲಿ ಹೆಜ್ಜೆ ಇಟ್ಟರೆ ಅದನ್ನು ಕೃಷ್ಣನ ಹೆಜ್ಜೆ ಅಂತಾರೆ. ಹೂ ಮುತ್ಕುಂಡದ ಸುತ್ತ ಹೆಜ್ಜೆ ಇಟ್ಟರೆ ಅದನ್ನು ಸಪ್ತಪದಿಗಳ ಹೆಜ್ಜೆ ಅಂತ ಕರೀತಾರೆ. ಆದರೆ ಮಂಡಿ ಸವ್ಯೋವರೆಗೂ, ಪಾದ ಸೋಲೋವರೆಗೂ, ಕಾಲಲ್ಲಿ ಶಕ್ತಿ ಕಳ್ಕೊಳ್ಳೋವರೆಗೂ ನಿನ್ನ ಜೊತೆಯಾಗಿ ಹೆಜ್ಜೆ ಹಾಕ್ತೀನಿ ಅನ್ನೋದನ್ನ ದಾಂಪತ್ಯ ಅಂತಾರೆ. ನನ್ನ ಹೆಜ್ಜೆಗೆ ಹೆಜ್ಜೆ ಆಗಿದ್ದಕ್ಕೆ, ನನ್ನ ಬಾಳ ಸಂಗಾತಿಯಾಗಿದ್ದಕ್ಕೆ, ನನ್ನ ಜೀವಕ್ಕೆ ಬೆಳಕಾಗಿದ್ದಕ್ಕೆ ಈ ಪ್ರೇಮಿಗಳ ದಿನ ಯಾವಾಗಲೂ ನನ್ನ ಜೀವನದಲ್ಲಿ ನನ್ನ ಜೊತೆನೇ ಇರುವಂಥ ಸ್ವಾಗತ ಕೊಡ್ತಿದ್ದೀನಿ. ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿ
ಹೆಣ್ಣು ಕೊರಳು ಕೊಟ್ರೆ ನಿನ್ನ ಮನಸಾರೆ ಒಪ್ಪಿದ್ದೀನಿ ಅಂತ ಅರ್ಥ. ಕರಳು ಕೊಟ್ರೆ ನಮ್ಮ ಪ್ರೀತಿಗೆ ಕಾಣಿಕೆ ಅಂತ ಅರ್ಥ. ಬೆರಳು ಕೊಟ್ರೆ ತನ್ನ ಗಂಡನ ಭವಿಷ್ಯನೇ ಬರಿತೀನಿ ಅಂತ ಅರ್ಥ ಅಂತ. ನಿನ್ನ ಬೆರಳುಗಳಲ್ಲಿ ನನ್ನ ಭವಿಷ್ಯ ಇದೆ. ಆ ಬೆರಳುಗಳಿಗೆ ಈ ಪುಟ್ಟ ಉಡುಗೊರೆ. ಈ ಪ್ರೀತಿಗೆ ನಮೂನೆಯ ನಿರಚಿಸಲು ಮನಮಿಡಿದಿದೆ ಸಖ ಸಖ. ಎಲ್ಲಮ್ಮ, ಧನ್ಯವಾದ ಎಲ್ಲಮ್ಮ. ಧನ್ಯವಾದನ? ಯಾಕೆ? ನನ್ನ ಕೈ ಬಿಡಲಿಲ್ವಲ್ಲ ಅದಕ್ಕೆ. ನಾನು ನಿನ್ನನ್ನು ಬೇಕಾದ ಸರಿ ಕಾಡ್ಸಿದ್ದೀನಿ. ನೀನು ಬೇಡ ಅಂದಿದ್ದನ್ನು ಮಾಡಿ ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನಿ. ಪ್ರತಿದಿನ ನಿನ್ನ ಹಿಂದೆ ಹಿಂದೆ ಸುತ್ತಿದ್ದೀನಿ. ಇದೆಲ್ಲ ನಿನಗಿಷ್ಟ ಆಗದೆ ಇರೋದು ಅಂತ ನನಗೆ ಗೊತ್ತು ಎಲ್ಲಮ್ಮ. ನಾನು ಇದನ್ನೆಲ್ಲ ನಿನ್ನ ಮೇಲಿರೋ ಪ್ರೀತಿಯಿಂದ ಮಾಡ್ತಾಯಿದ್ದೆ. ಆದರೆ ನಿನಗಿದೆಲ್ಲ ಹಿಡಿಸ್ತಾ ಇರಲಿಲ್ಲ. ಅದಕ್ಕೆ ಅದೆಲ್ಲದಕ್ಕೂ ಸೇರಿ ನಾನಿವತ್ತು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಎಲ್ಲಮ್ಮ. ಮದ್ವೆನೇ ಆಯ್ತಂತೆ, ಇನ್ಯಾಕೆ ಕ್ಷಮೆಗೆ ಮೇಲ? ಬಿಡು ಹೋಗ್ಲಿ, ಇನ್ಮೇಲೆ ಹೀಗೆಲ್ಲ ಮಾಡಬೇಡ. ಖಂಡಿತವಾಗ್ಲೂ ಇಲ್ಲ. ಇನ್ಮೇಲೆ ನೀನು ನನ್ನೋಳು. ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯ ನನಗಿಲ್ಲ. ಆದರೆ ಒಂದು ಮಾತು, ನಾನು ಬಡವ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಗೊತ್ತಿದ್ದು ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಕೈ ಹಿಡ್ದಿಯಲ್ಲ, ಈ ನಂಬಿಕೆನ ನಾನು ಯಾವತ್ತಿಗೂ ಉಳಿಸ್ಕೋತೀನಿ. ಕಷ್ಟ ಅನ್ನೋ ಪದ ನಿನ್ನ ಹತ್ರನೂ ಸೋಗ್ಬಾರ್ದು, ಆ ರೀತಿ ನೋಡ್ಕೋತೀನಿ. ಆಕಾಶದಲ್ಲಿರೋ ಸೂರ್ಯನ ತಂದುಕೊಡ್ತೀನಿ, ನಕ್ಷತ್ರ ತಂದುಕೊಡ್ತೀನಿ ಅನ್ನೋ ಪೊಳ್ಳು ಭರವಸೆಗಳನ್ನ ನಾನು ನಿನಗೆ ಕೊಡೋದಿಲ್ಲ. ಆದರೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಇನ್ಮೇಲೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಜೀವನದ ಗುರಿ. ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ನೀನು ಅಂದ್ಕೊಂಡು ಹಾಗೆ ನಾನು ಇರೋಕ್ಕಾಗಲ್ಲ ಅನ್ನೋದು ನೆನ್ಪು ಬರಲಿಲ್ಲ. ಹೀಗಿರಬೇಕು ಹಾಗಿರಬೇಕು ಅಂತ ಅತಿಯಾದ ಆಸೆ ಇಟ್ಕೋಬೇಡ. ಯಾಕೆ ಅಂದರೆ ನಾನು ನನಗೋಸ್ಕರ ಯಾವ ಕನಸನ್ನು ಕಟ್ದೋಳಲ್ಲ. ಕಷ್ಟದಲ್ಲಿರೋ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದಷ್ಟೇ ನನ್ನ ಧ್ಯೇಯ. ಮನೆಯಲ್ಲೇ ಇರೋದು, ಮನೆ ಕೆಲಸ ಮಾಡ್ಕೊಂಡಿರೋದು, ಇದರಲ್ಲೇ ನನ್ನ ಜೀವನ ಕಳಿಯೋಕೆ ನನಗಿಷ್ಟ ಇಲ್ಲ. ನಾನು ಹಾಗಿರಬೇಕು ಅಂತ ಕನಸು ಕಾಣಬೇಡ. ಇಲ್ಲ ಎಲ್ಲಮ್ಮ, ನಾನು ನಿನಗೆ ಯಾವುದಕ್ಕೂ ಒತ್ತಾಯ ಮಾಡಲ್ಲ. ಏನು ಕೆಲಸ ಮಾಡಬೇಕೋ ಎಲ್ಲನೂ ನಾನೇ ಮಾಡ್ತೀನಿ, ಸರಿನಾ? ಅದೇನು ಮಾಡ್ತೀಯ ಅಂತ ನಾನು ನೋಡ್ತೀನಿ. ಭೈರವ, ಸುಮ್ಮನೆ ಸತಾಯಿಸ್ಬೇಡ, ಬಿಡು ನನ್ನ. ಬೇಡ, ಜನಗಳು ತೀರಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನಾವು ಬೇಗ ಬೇಗ ಹೋಗ್ತೀವಿ. ನೀವು ಬಹಳ ದೊಡ್ಡ ಸಮಸ್ಯೆಯಲ್ಲಿ ಇದ್ದೀರಾ ಅನ್ಸುತ್ತೆ. ಏನು ಅಂತ ಹೇಳ್ಕೊಳ್ಳಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಇದು ಯಾರ ಕಡೆಯಿಂದನೂ ಸರಿ ಮಾಡೋಕ್ಕಾಗದೆ ಇರೋ ನಮ್ಮ ಹಣೆ ಬರ ಬುದ್ಧಿ. ನಿಮ್ಗೆ ಯಾಕೆ ಸುಮ್ಮನೆ ಕಷ್ಟ ಬಿಡಿ. ಅಲ್ಲ, ಒಂದು ಮಾತು ಅದೇನು ಅನ್ನೋದನ್ನ ಹೇಳ್ಬಿಡಿ. ಪರಿಹಾರ ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ವಿಷಯ. ನೋಡಿ,
ನಮ್ಮ ಬುದ್ಧಿಗಳ ಕೇಳ್ತಿರುವಾಗ ಅದೇನು ಅಂತ ಹೇಳದೇ ಇರಬೇಡಿ. ಎಷ್ಟೋ ಜನ ತಮ್ಮ ಸಮಸ್ಯೆನ ಬುದ್ಧಿಗಳ ಹತ್ರ ಹೇಳ್ಕೊಂಡು ಪರಿಹಾರ ಪಡ್ಕೊಂಡಿದ್ದಾರೆ. ಹೌದು ರೀ, ಒಂದು ಮಾತು ಹೇಳೋದ್ರಲ್ಲಿ ಏನಿದೆ? ನಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ನಾವು ಹುಟ್ಟಿ ಬೆಳೆದಿರೋ ಈ ಊರಿಂದನೇ ನಮ್ಮನ್ನ ಆಚೆ ಹಾಕಿದ್ದಾರೆ ಬುದ್ಧಿ. ಸ್ವಂತ ಮನನೇ ಬಿಟ್ಟು ಬರ್ತಾ ಇದ್ದೀವಿ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮಾತ್ರ ಗೊತ್ತೇ ಇಲ್ಲ. ಊರಿಂದ ಆಚೆ ಹಾಕಿದಾರ? ಯಾಕೆ? ನಮ್ದೊಂದು ಗ್ರಹಚಾರದ ಕತೆ ಬುದ್ಧಿಗಳೇ. ಸತ್ಯ ಹೇಳಿದ್ರೆ ಬಹುಶಃ ನೀವು ನಮ್ಮನ್ನು ಮಾತಾಡ್ಸೋದಿಲ್ಲ. ನೀವು ಎಷ್ಟೊತ್ತ ಸಾಧನೆ ಮಾಡ್ತೀರಾ ಅಕ್ಕ? ನಾನು ನಿಮ್ಮ ಥರ ಆಗಬೇಕು ಅಂದರೆ ಇಷ್ಟೆಲ್ಲ ಸಾಧನೆ ಮಾಡಬೇಕಾ? ಡಿಸ್ಕೋ ಆಡಲಾಕ ಘಲ್ಲು ಘಲ್ಲು ಗೆಜ್ಜಿ ಕಟ್ಟೀನಿ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಏನೇ ಚಿಣ್ಮಿನ್ಕಿ ಚಿಟ್ಟೆ, ದೊಡ್ಡ ಗಂಡಸನ್ ಕರ್ಕೊ ಬಂದ್ಬಿಟ್ಟ? ಬೇಟೆ ಹುಡ್ಕೊಂಡು ತಾನಾಗೆ ನಮ್ಮ ಹತ್ರ ಬಂದಿದೆ. ಡೋರ್ ಲಾಕ್ ಮಾಡ್ರೋ, ನಾವ್ಯಾರಂತ ತೋರ್ಸೋಣ. ಹೋದ ಬೋಣ.
ಅವನ ಹತ್ರ ಬರ್ತೀರಾ? ರಕ್ತ ಕುಡಿಯಲು ಕಾಯ್ತಲಿರುವ ಬಲಿಯಾಗೆ ಸಾಯ್ತೀರಾ? ಕೈ ಕಟ್ಟಿರ್ಬೇಕು, ಸುಮ್ಮನೆ ಇರ್ಬೇಕು, ಮುಳೆ ಮುರಿವ ನೋಡಿಕೋ. ಯಾರಿಗೂ ಬಗ್ಗದ ಗೂಳಿ ಇವನು ಸುಮ್ಮನೆ ಜಾರಿಕೋ. ಭಯ ಭೀತಿ ಗೊತ್ತೇ ಇಲ್ಲ, ಯಾರೇ ಬಂದ್ರು ಬಿಂದಾಸ್. ಪುಂಡರ ಹಿಕಾಮುಗಾರು ಹೋದೇನೆ ಟೈಮ್ ಪಾಸ್. ಸುಖ 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 ಮತ್ತೆ ಬ್ಯಾಸ್. ಸುಖ ಮುತ್ತಿ ಸಿಲೋ ಮುತ್ತೆ ಇತ್ತಂಬದು ಬ್ಯಾಡ್ ಮ್ಯಾಕ್ಸ್. ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಪಾಸ್. ಅಕ್ಕ ಯಾಕೆ ಪೂರ್ವನೇ ಎದುರಿಸ್ಬೇಕು? ಅವನು ಯಾಕೆ ಆ ರೀತಿ ಎಲ್ಲ ಮಾತಾಡ್ದ? ಅದಕ್ಕೆ ಏನೋ ದೇವದ ಥರ ನಡ್ಕೊಂಡಿರೋ ಹಾಗೆ ಹೇಳ್ದ ಆ ವ್ಯಕ್ತಿ. ವಾಟ್ ನಾನ್ ಸೆನ್ಸ್. ಅದಕ್ಕೆ ಯಾಕೆ ಹಾಗೆ ನಡ್ಕೊಳ್ತಾರೆ? ಇವನಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಅವ್ರ ಮೇಲೆ ಹೊರಿಸಿದ್ದಾನೆ. ಅಕ್ಕ, ಅದಕ್ಕೆ ಕಾಲ್ ಪಿಕ್ ಮಾಡಿದ್ರಾ? ಇಲ್ಲ ಆದ್ಯಾ, ನಾನು ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಅಕ್ಕ ಪಿಕ್ಕೇ ಮಾಡ್ತಾ ಇಲ್ಲ. ಅಲ್ಲಿ ಏನು ನಡೀತಿದ್ಯೋ ಏನೋ, ಅಣ್ಣ ಹೇಗೆ ರಿಯಾಕ್ಟ್ ಮಾಡಿರ್ತಾನೋ ಏನೋ. ಛೇ, ಅದಕ್ಕೆ ಎಲ್ಲೂ ನೆಮ್ಮದಿ ಇಲ್ಲ. ಅಕ್ಕ ತನ್ನಿಂದನೇ ಇದೆಲ್ಲ ಆಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದರೆ ನನಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಏನೂ ಮಿಸ್ ಹೊಡಿತಿಲ್ಲ ಅಕ್ಕ. ಆ ಪೂರು ಹುಚ್ಚ ಅನ್ಸುತ್ತೆ, ಅದಕ್ಕೆ ಆ ಥರ ಎಲ್ಲ ಬಿಹೇವ್ ಮಾಡ್ದ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳಬೇಕಿತ್ತು ಅಲ್ವಾ? ಅದನ್ನ ಅದಕ್ಕೆ ಮೇಲೆ ಹಾಕ್ತಾರ? ಅದು ಹಾಗೆ ಅನ್ನಿಸ್ತಾ ಇಲ್ಲ ಆದ್ಯಾ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅದಕ್ಕೆದೇ ತಪ್ಪು ಅಂತನಾ? ಶ್ರಾವಣಿ ಅಕ್ಕ ಈ ವಿಷಯದಲ್ಲಿ ತಪ್ಪು ಮಾಡೋದುಂಟಾ ಹೇಳು? ಮತ್ತೇನು ಓಡ್ತಾ ಇದೆ ಅದಕ್ಕೆ ನಿಮ್ಮ ತಲೆಯಲ್ಲಿ? ನಿಮಗೆ ಯಾರ ಮೇಲೂ ಅನುಮಾನ ಇದೆಯಾ? ಇದ್ರೆ ಹೇಳಿ. ಅನುಮಾನ ಇದೆ, ಆದರೆ ಯಾರ ಮೇಲೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇದರಿಂದ ಯಾರನ್ನು ಇದ್ದಾರೆ ಅಂತನಾ? ಮದುವೆ ನಿಲ್ಲಿಸ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರು ಅಂತನಾ? ಅದನ್ನ ಅದಕ್ಕೆ ಮೇಲೆ ಹಾಕಬೇಕು ಅಂತನಾ? ಅದೇ ನನಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಪುರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಶ್ರಾವಣಿ ಅಕ್ಕನ ಮೇಲೆ ಏನೋ ನೆಪ ಹೇಳಿ ಮದುವೆಯಿಂದ ಎಸ್ಕೇಪ್ ಆಗ್ತಾ ಇದ್ದ. ಆದರೆ ಪುರುಗೆ ನಿಶಿಕ್ ಅಂದರೆ ತುಂಬಾ ಇಷ್ಟ ಇತ್ತು. ಅವನು ಮದುವೆ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಅಕ್ಕ. ಅಂದರೆ ಅಲ್ಲೇನೋ ನಡೆದಿದೆ ಅಂತ ಆಯಿತು. ಪೂರು ಮತ್ತು ಅದಕ್ಕೆ ರೂಮಲ್ಲಿ ಇದ್ದಾಗ ಏನೋ ನಡೆದಿದೆ. ಅದೇನು ಅಂತ ಪತ್ತೆ ಹಚ್ಚಿದ್ರೆ ಎಲ್ಲ ಹೊರಗಡೆ ಬರುತ್ತೆ. ಪ್ಲೀಸ್ ಆದ್ಯಾ, ಈ ಪತ್ತೆ ಹಚ್ಚೋ ಕೆಲಸ ಎಲ್ಲ ಬೇಡ. ಈಗಲೇ ಮನೇಲೆಲ್ಲರೂ ಗರಂ ಆಗಿದ್ದಾರೆ. ನಾನು ಶ್ರಾವಣಿ ಅಕ್ಕನ ತಮ್ಮ ಅಂತ ವರ್ಧಣ್ಣ ದೊಡ್ಡಮ್ಮ ಎಲ್ಲ ನನ್ನನ್ನು ಅಸಹ್ಯವಾಗಿ ನೋಡ್ತಾ ಇದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೌದು, ನಾವಾದರೂ ಅಕ್ಕನ ಪರ ಮಾತಾಡ್ತಾ ಇದ್ದೀವಿ. ಆದರೆ ವರ್ಧ ಅವ್ರ ಮುಂದೆ ಶ್ರಾವಣಿ ಅಕ್ಕನ ಹೆಸರು ಎತ್ತಿದ್ರೆ ಸಾಕು, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಎಲ್ಲ ಸರಿ ಹೋಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಶ್ರಾವಣಿ ಅಕ್ಕನ ಕ್ಷಮಿಸ್ಬಿಟ್ಟಿದ್ರು. ಇವಾಗ ಮತ್ತೆ ಶುರು ಆಯಿತು. ಇದು ಎಲ್ಲಿಗೋಗಿ ಮುಟ್ಟುತ್ತೋ, ಏನಾಗುತ್ತೋ? ಯಾರೇನೇ ಹೇಳಲಿ, ಆದರೆ ಶ್ರಾವಣಿ ಅಕ್ಕ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಾವ್ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು. ಹೌದು, ನಿಶಿ ಎಲ್ಲಿದ್ದಾಳೆ ಈಗ?